ನೋಡಿ ಡಾಗ್ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲಿ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು, ಯಾವ ಬ್ರೀಡ್ ತೊಗೊಬೇಕು, ಮೇನ್ ಇಂಪಾರ್ಟೆಂಟ್ ಎಲ್ಲ ಅವ್ರ ಮೈಂಡಿಗೆ ಬರುತ್ತೆ ಅದು. ಈಗ ಯಾರೋ ಒಬ್ಬರು ನೀವು ಹೇಳ್ದಂಗೆ, ನಾನು ಅವಾಗ ನೀವು ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ರಿ ನೀವು, ಒಂದು 10,000ಕ್ಕೂ ಸಿಗುತ್ತೆ, 1,00,000ಕ್ಕೂ ಸಿಗುತ್ತೆ, 5,00,000ಕ್ಕೂ ಸಿಗುತ್ತೆ. ಬಟ್ ನಮಗೆ ಇದೇ ಬ್ರ್ಯಾಂಡ್ ಪರ್ಫೆಕ್ಟ್ ಆಗಿರುತ್ತೆ, ಇದೇ ಒಂದು ಪೇಪರ್ಸು ಅನ್ನೋದು ಕೊಡ್ತಾರೆ ಅವರು, ಒಂದು ಇದಿರುತ್ತೆ, ಆ ಬ್ರೀಡ್ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ಯಾವ ಥರ ನಡೆಯುತ್ತೆ ಅಂತ ಸರ್? ಇದಕ್ಕೆ ಒಳ್ಳೆ ಒಂದು ನಾನೊಂದು ಇಂಟರ್ವ್ಯೂ ನೋಡಿದೆ. KP ನಂಜುಂಡಿ ಸರ್, ಇಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು. ಯಾರು ಹೇಳಿ? ಜುವೆಲ್ಸ್, ಡೈಮಂಡ್ಸ್, ಪ್ಲಾಟಿನಮ್, ಅವೆಲ್ಲ ನೋಡಿದಾಗ ಒಂದು ಮಾತು ನನಗೆ ತುಂಬ ಚೆನ್ನಾಗಿ ಗೊತ್ತಾಯ್ತು. ನಾವು ಚಿನ್ನ ತೊಗೊಂಡಾಗ ಅಡ ಇಡ್ಬೇಕಾದ್ರೆ ಅವ್ರು ಚೆಕ್ ಮಾಡ್ತಾರೆ. ಅವರು ಅಂದರೆ KP ನಂಜುಂಡಿ ಸರ್ ಅಲ್ಲ, ಎಲ್ಲರೂ ಒಂದು ಸೇಟು ಅಂಗಡಿಲಿ ಇಲ್ಲ ಇನ್ನೊಂದು ಅಂಗಡಿಲಿ ಚಿನ್ನ ಇಡ್ಬೇಕಾದ್ರೆ ಏನು ಮಾಡ್ತಾರೆ? ಚೆಕ್ ಮಾಡ್ತಾರೆ, ಇದು ಒರಿಜಿನಲ್ ಚಿನ್ನ. ಅವನ ಹತ್ರನೇ ತೊಗೊಂಡಿರ್ಬೋದು, ಚೆಕ್ ಮಾಡ್ತಾನೆ, ಕರೆಕ್ಟಾ? ಅದೇ ಅವ್ರ ಹತ್ರ ನಾವು ಚಿನ್ನ ಖರೀದಿ ಮಾಡ್ಬೇಕಾದ್ರೆ ನಾವು ಚೆಕ್ ಮಾಡಿ ತೊಗೋತೀವ. ನಮ್ಮ ಮಗಳು ಮದ್ವೆಗೆ ತೊಗೊಂಡಿರ್ತೀವಿ, ಮಕ್ಕಳು ಮದ್ವೆಗೆ ತೊಗೊಂಡಿರ್ತೀವಿ, ಇನ್ನೊಂದು ಮಾಡಿ ಚೆಕ್ ಮಾಡಿ ತೊಗೋತೀವ? ಇಲ್ಲ. ಇಟ್ಸ್ ಆಲ್ ಅಬೌಟ್ ಟ್ರಸ್ಟ್. ಇವನು ಒರಿಜಿನಲ್ ಚಿನ್ನನೇ ಕೊಡ್ತಾ ಇದ್ದಾನೆ ನಮಗೇನೋ ಒಂದು ನಂಬಿಕೆ. ಸೊ ಡಾಗ್ ಅನ್ನೋದು ಇವಾಗ ನಿಮಗೆ ಪಾಪ ಅದ್ರ ಏನಂತಾರೆ, ಅದ್ರ ಫ್ಲೇವರೇ ಗೊತ್ತಿಲ್ಲ. ನಿಮ್ಗೆ ಏನಂದ್ರೆ ಫ್ಲೇವರ್ ಗೊತ್ತಿಲ್ಲ. ಸಂಜಯ್ ಅಂದರೆ ಒಂದು ಬ್ರ್ಯಾಂಡು, ನಿಖಿಲ್ ಅಂದರೆ ಒಂದು ಬ್ರ್ಯಾಂಡು, RSN ಕೆನಲ್ ಅಂದರೆ ಒಂದು ಬ್ರ್ಯಾಂಡು. ಇವರೊಬ್ರು ರೆಪ್ಯೂಟೆಡ್ ಬ್ರೀಡರು, ಇವ್ರ ಹತ್ರ ತಗೋಬೋದು. ಗೊತ್ತಿರೋನಾದ್ರೆ ಚೆಕ್ ಮಾಡ್ಬಿಟ್ಟು ತಗೋತಾನೆ. ಪಾಪ ಒಬ್ರು ಕಸ್ಟಮರ್ಗೆ ಅವ್ರಿಗೆ ಏನು ಗೊತ್ತಿರುತ್ತೆ? ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೆ ನಂಬಿಕೆನೇ ದಿ ಬ್ರ್ಯಾಂಡ್. ಅವಳೇ ಹೇಳ್ದಂಗೆ ಬ್ರ್ಯಾಂಡ್ ಈಸ್ ನಥಿಂಗ್ ಬಟ್ ಕ್ವಾಲಿಟಿ ಆ್ಯಂಡ್ ಟ್ರಸ್ಟ್.